ಓಂ ದುರ್ಗಾಯೈ ನಮಃ ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಜಾತಸ್ಯ ಮರಣಂ ಧ್ರುವಂ. ಅದರಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ನಿತ್ಯ ಜೀವನದಲ್ಲಿ ಅಥವಾ ಮನುಷ್ಯನ ಜೀವನದಲ್ಲಿ ಈ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ಬರಿಗೂ ಸಹ ಮರಣ ಅಂತಕ್ಕಂಥದ್ದು ಅಥವಾ ಕಡೆಯ ಒಂದು ಭಾಗ ಅಂತಕ್ಕಂಥದ್ದು ಅಥವಾ ಲಯ ಅಂತಕ್ಕಂಥದ್ದು ಶಾಶ್ವತ ಸತ್ಯ. ಅದು ನಮಗೆ ಗೊತ್ತು. ನಾವಿಲ್ಲಿಂದ ನಮ್ಮ ದೇಹನ ಬಿಟ್ಟು ಹೋಗಲೇಬೇಕು. ಅದಕ್ಕೆ ಹೇಳ್ತೀವಿ ಜನನ ಅನಿಶ್ಚಿತ, ಮರಣ ಶಾಶ್ವತ. ಜನನ ಅಂತಕ್ಕಂಥದ್ದು ಅನಿಶ್ಚಿತ, ನಮಗೆ ಗೊತ್ತಿಲ್ಲ ನಾವು ಹೇಗೆ ಬಂದ್ವೋ, ಏನಾಯಿತೋ, ಎಲ್ಲಿ ಹುಟ್ಟಿದ್ವಿ, ಎಲ್ಲಿ ಬಂದ್ವಿ ಅಂತ. ಅಂತಹ ಈ ಗರುಡ ಪುರಾಣದಲ್ಲಿ ಹೇಳ್ತಾರೆ, ಈ ಮರಣಿಸಿದವರು ಕನಸಿನಲ್ಲಿ ಬಂದಾಗ ಅದರ ಶುಭ ಫಲಗಳೇನು, ಅದರ ಫಲಗಳು ಹೇಗಿರುತ್ತೆ. ಯಾಕೆಂದರೆ ಮರಣಿಸಿದ ವ್ಯಕ್ತಿ ಅಥವಾ ಇಲ್ಲಿಂದ ದೇಹವನ್ನು ಬಿಟ್ಟಿರ್ತಕ್ಕಂಥ ವ್ಯಕ್ತಿ, ಆ ವ್ಯಕ್ತಿ ನಮಗೆ ಅಥವಾ ಕನಸಿನಲ್ಲಿ ಬಂದಂತಹ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ನಮಗೆ ಗೊತ್ತಿಲ್ಲದೆ ಇರೋರು ಅಥವಾ ಯಾರೋ ಬಂದರೂ ಗೊತ್ತಿಲ್ಲ, ಆದರೆ ಅದರ ಜೊತೆಗೆ ಗೊತ್ತಿರ್ತಕ್ಕಂಥವರು ಬಂಧುಗಳು, ಪೂರ್ವಿಕರು, ಹಳೆಯ ನಮ್ಮ ಸಂಬಂಧಿಕರಾಗ್ಬೋದು, ಇಂತಹವರು ನಮ್ಮ ಕನಸುಗಳಲ್ಲಿ ಬಂದರೆ ಅದರ ಫಲ ಏನು ಅಂತಕ್ಕಂಥದ್ದು ಗರುಡ ಪುರಾಣದಲ್ಲಿ ಉಲ್ಲೇಖ ಇದೆ. ಸಾಕ್ಷಾತ್ ಶ್ರೀಮನ್ನಾರಾಯಣರು ಗರುಡರಿಗೆ ಅನೇಕ ವಿಷಯಗಳನ್ನು ತಿಳಿಸಿದ್ದಾರೆ. ಅದರಲ್ಲಿ ಇದು ಸಹ ಒಂದು. ಸತ್ತವರು ಕನಸಿನಲ್ಲಿ ಕಾಣಿಸಿಕೊಂಡರೆ ಅದರ ಫಲ ಏನು, ಯಾವ ರೀತಿ ಅಂದರೆ, ನಮಗೆ ಗೊತ್ತು ರಾತ್ರಿಯಲ್ಲಿ ನಮಗೆ ಜಾವಗಳು ಅಂತೂ ಕೂಡ ನಾವು ಕರಿತೀವಿ. 6ರಿಂದ 9, 9ರಿಂದ 12, 12ರಿಂದ 3, 3ರಿಂದ ಬೆಳಗಿನ 6 ಅಂದರೆ 3 ಅವರ್ಗೆ ಒಂದೊಂದು ಯಾಮ ಅಂತ ನಾವು ಏನು ಕರಿತೀವಿ. 6ರಿಂದ 9, 6ರಿಂದ 7, 7ರಿಂದ 8, 8ರಿಂದ 9 ಈ ಯಾಮಗಳಲ್ಲಿ ಕಾಣಿಸ್ಕೊಂಡಾಗ ಆ ಒಂದೊಂದು ಯಾಮಕ್ಕೂ ಒಂದೊಂದು ಫಲ ಇದೆ. ಆದರೆ ಅದರ ಜೊತೆಗೆ ಯಾವ ರೀತಿ ಫಲಗಳು ಅಂಥೇಳಿ ನಾವು ನೋಡೋಕ್ಕೆ ಹೋದಾಗ, ನಿದ್ರಾವಸ್ಥೆಯಲ್ಲಿರ್ತೀವಿ. ಆ ಸಮಯದಲ್ಲಿ ಬೀಳ್ತಕ್ಕಂಥ ಕನಸುಗಳು ಜ್ಯೋತಿಷ್ಯ ಅಥವಾ ಪುರಾಣ ಅಥವಾ ಗರುಡ ಪುರಾಣಗಳಲ್ಲಿ ವಿಶೇಷ ಮಹತ್ವಗಳನ್ನು ಪಡ್ಕೊಂಡಿದೆ. ನಮ್ಮದೇ ಆದ ಪಿತೃಗಳು ಪದೇ ಪದೇ ಬರ್ತಾ ಇದ್ದರೆ, ನಮ್ಮದೇ ಆದ ಪಿತೃಗಳು ನಮ್ಮ ರಿಲೇಷನ್ಸಲ್ಲಿ, ಕುಟುಂಬದಲ್ಲಿ ಯಾರೋ ಒಬ್ಬರು ತಂದೆ ಕಡೆ ತಾಯಿ ಕಡೆ ಯಾರೋ ಒಬ್ಬರು ಮರಣಿಸಿದ್ದಾರೆ, ಅವರು ಪದೇ ಪದೇ ನಿಮ್ಮ ಕನಸುಗಳಲ್ಲಿ ಬಂದಾಗ ಏನೂ ಇಲ್ಲ, ಅವರ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು. ಅವರಿಗೆ ನನ್ನನ್ನು ಮರೀತಾ ಇದೆಯಾ, ಹಾಗಾಗಿ ಅಮಾವಾಸ್ಯೆಯ ಕಾಲ ಇರ್ಬೋದು, ಹಾಗೆ ನಾವು ಮಹಾಲಯ ಅಮಾವಾಸ್ಯೆ ಇರ್ಬೋದು, ಇಂತಹ ಸಂದರ್ಭಗಳಲ್ಲಿ ನನ್ನ ಕಾರ್ಯಗಳನ್ನು ಮಾಡು, ನಾನು ನೀನು ಮರೀತಾ ಇದೆಯಾ ಅಂತಕ್ಕಂತಹ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು. ಇನ್ನು ಮುಖಭಾವಗಳನ್ನು ಕೂಡ ನಾವು ತಿಳ್ಕೋಬೇಕು. ಯಾರೋ ಒಬ್ಬರು ನಮಗೆ ಪರಿಚಯಸ್ಥರು ತುಂಬ ಕೋಪಿಷ್ಠರಾಗಿ, ತುಂಬ ಕೋಪದಲ್ಲಿ ನಮಗೆ ಕಾಣಿಸ್ಕೊಂಡಾಗ ಅತಿಯಾಗಿ ಕಿರ್ಚ್ತಾ ಇದ್ದಾರೆ, ಅತಿಯಾಗಿ ಅರ್ಚ್ತಾ ಇದ್ದಾರೆ, ಅಥವಾ ನಮಗೆ ಸಿಕ್ಕಾಪಟ್ಟೆ ಅವರು ಕೂಗ್ತಾ ಇದ್ದಾರೆ ಅಂದರೆ ಅದು ಅಶುಭದ ಸಂಕೇತ. ನಮಗೆ 2 ಅಥವಾ 3 ದಿನ ಕನಸಿನ ಬಲ. ಇವತ್ತಿಗೆ ಕನಸು ಬಂದರೆ ಅದು 3 ದಿನಕ್ಕಷ್ಟೇ, ವಾರ ಪೂರ್ತಿ ಇರೋದಿಲ್ಲ. ಹಾಗಾಗಿ 3 ರಾತ್ರಿಗಳು ಅಂತಾರೆ, 3 ನೈಟ್ಸ್ ಅಂತ ಕರೀತಾರೆ. 3 ಅಂದರೆ 3 ರಾತ್ರಿಗಳು. ಹಾಗಾಗಿ ಈ ಒಂದು ಕನಸು ಯಾರಾದರೂ ಅರಿಚಿದಾಗ, ಕಿರಿಚಿದಾಗ, ಕೋಪಗೊಂಡಾಗ ಅದು ಅಶುಭದ ಸಂಕೇತ ಅಂತ ನಾವು ತಿಳಿಬೇಕಾಗಿರುತ್ತೆ. ಅದಕ್ಕೆ ಇಷ್ಟ ದೇವರು, ಕುಲದೇವರು ದರ್ಶನ ಮಾಡ್ಕೊಳ್ಳೋದು, ಅಥವಾ ಕುಲದೇವರ ಪ್ರತೀಕವಾಗಿ ವೆಂಕಟೇಶ್ವರ ನಿಮ್ಮ ಕುಲದೇವರು, ಇಲ್ಲಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಮಾಡಿಸ್ಕೊಂಡ್ಬಂದುಬಿಟ್ರೆ ತುಂಬಾ ಒಳ್ಳೆಯದಾಗತ್ತೆ. ಅದೇ ಸಾತ್ವಿಕವಾಗಿ ಸೈಲೆಂಟಾಗಿ ಬಂದಿರ್ತಾರೆ ಅಂತ ಹೇಳಿದಾಗ, ನಿನ್ನ ಜವಾಬ್ದಾರಿಗಳನ್ನು ನಿನಗೆ ಗುರುತಿಸ್ತಾ ಇದ್ದೀನಿ, ಎಚ್ಚೆತ್ಕೋ, ಅಲರ್ಟ್ ಆಗು ಅಂತಕ್ಕಂಥದ್ದು. ಸ್ವಲ್ಪ ಎಲ್ಲ ವಿಚಾರಗಳ ಬಗ್ಗೆ ಗಮನ ಕೊಡಬೇಕು. ಎಷ್ಟೋ ಜನ ಕನಸುಗಳು ಬಿದ್ದಂತಹ ಸಂದರ್ಭ, ಕೆಟ್ಟ ಕನಸುಗಳು, IT ರೈಡ್ ಆಗೋದು, ಆಪರೇಷನ್ ಆಗೋದು, ಆಕ್ಸಿಡೆಂಟ್ ಆಗೋದು, ನನಗೆ ಈ ಕನಸು ಈ ಥರ ಯಾವುದೋ ಬಂದಿತ್ತು ಅಂತ ಆಮೇಲೆ ನಮ್ಮಂತ ಅವ್ರ ಹತ್ರ ಕೇಳ್ತಾ ಇರ್ತಾರೆ. ಹಾಗಾಗಿ ಆ ಒಂದು ಶುಭ ಸೂಚನೆಗಳು ಕೂಡ, ಅಂದರೆ ಎಲ್ಲೋ ಒಂದು ಕಡೆ ಅಲರ್ಟ್ ಆಗಬೇಕು ಅಂತ ಕೂಡ ತೋರಿಸ್ತಕ್ಕಂಥದ್ದಾಗಿರುತ್ತೆ. ರೋದನೆ, ಆಗ್ಬೋದು, ರೋಗದನೆ ಆಗ್ಬೋದು, ಸಂಕಟ ಆಗ್ಬೋದು, ಬರೀ ಅಳ್ತಾ ಇರ್ತಾರೆ ಅಂತಂದಾಗ ಅಂತಹ ಕನಸು ನಿಮಗೆ ಬಿತ್ತು ಅಂತ ಹೇಳಿದ್ರೆ ಅದು ಮನೆಯಲ್ಲಿ ಯಾರಿಗೋ ಒಬ್ಬರಿಗೆ ಒಂದು ತೊಂದರೆಯನ್ನು ಸೂಚಿಸ್ತಾ ಇದೆ ಅಂತಕ್ಕಂಥದ್ದು. ಯಾವುದೇ ಪ್ರಯಾಣಗಳಿರ್ಬೋದು, ಯಾವುದೇ ಕಾರ್ಯಕ್ರಮಗಳನ್ನು ನೀವು ಆದಷ್ಟು ಪೋಸ್ಟ್ಪೋನ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಇನ್ನು ಆಕ್ಸಿಡೆಂಟ್ಸ್ ಕನಸಲ್ಲಿ ಬಿದ್ದಾಗ, ರಕ್ತ ಕನಸಿನಲ್ಲಿ ಕಾಣಿಸಿದಾಗ, ವಾಹನ ಅಪಘಾತ ಆದಂತಹ ಸಂದರ್ಭಗಳು ನಮಗೆ ಕನಸಿನಲ್ಲಿ ಕಾಣಿಸಿದ್ದೇ ಆದರೆ ಆ ತಕ್ಷಣ ನಾವು ಅನಾಥರಿಗೆ, ಅಶಕ್ತರಿಗೆ ಅನ್ನದಾನವನ್ನು ಮಾಡಬೇಕು ಅಂತ ಕೂಡ ಹೇಳುತ್ತೆ. ಆಮೇಲೆ ಅಮಾವಾಸ್ಯೆಯ ಕಾಲದಲ್ಲಿ ತರ್ಪಣಗಳನ್ನು ಕೊಡ್ತಕ್ಕಂಥದ್ದು, ಅಮಾವಾಸ್ಯೆಯ ಕಾಲಗಳಲ್ಲಿ ದಾನಗಳನ್ನು ಕೊಡೋದ್ರಿಂದ ಸಹ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಭೂಮಿ ಕಾಣಿಸಿದಾಗ, ಹಸಿರು ಕಾಣಿಸಿದಾಗ, ಅಥವಾ ಹಸಿರು ಹೊಲಗಳಲ್ಲಿ ರಿಲೇಷನ್ಸ್ ಎಲ್ಲ ನೀವು ಕೂಡಿದ್ದಾಗ ಒಳ್ಳೆಯ ಫಸಲು ಬರ್ತಾ ಇದೆ, ನಿಮ್ಮ ರೈತಾಪಿ ವರ್ಗದವರಿಗೆ ಅದು ಬಹಳಷ್ಟು ಶುಭ ಸೂಚಕ ಕೂಡ ಆಗಿರುತ್ತೆ.
ಇರುತ್ತೆ. ನೀರು ಕಾಣಿಸ್ಕೊಂಡಾಗ ಅಥವಾ ಯಾರಾದರೂ ನಮ್ಮ ರಿಲೇಷನ್ಸೇ ಆ ನೀರು ಹತ್ರ ಇದ್ದಾಗ ಇದೆಲ್ಲ ಕಾಣಿಸಿದ ಒಂದು ಸಂದರ್ಭ ಏನು ಕೊಡುತ್ತೆ, ಒಂದು ಒಳ್ಳೆಯ ಅದೃಷ್ಟ ಕೂಡಿ ಬರ್ತಾ ಇದೆ ಅಂತಕ್ಕಂಥದ್ದು ಕೂಡ ಕಾಣಿಸುತ್ತೆ. ಯಾವುದಾದ್ರೂ ವ್ಯಕ್ತಿಗಳು ನಮ್ಮ ಕಣ್ಣೆದುರುಗಡೆನೇ ಕನಸಿನಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತು ಹೋಗ್ತಾ ಇದ್ದಾರೆ ಅಂತಕ್ಕಂಥ ಕನಸು ಕೂಡ ನಮಗೆ ಬಿದ್ದಾಗ, ನಮ್ಗೆ ಯಾರೋ ನಮ್ಗೆ ಗೊತ್ತಿರೋರು, ಸಾರ್ ನನಗೆ ಗೊತ್ತಿರೋರು ಕನಸಲ್ಲಿ ಬಂದು ಅವ್ರು ಆಕ್ಸಿಡೆಂಟ್ ಆಗಿದ್ದು ನನಗೆ ಕಾಣಿಸ್ತು ಸರ್ ಅಂತ ತಕ್ಷಣ ಗೊತ್ತಾದಾಗ ನೀವು ಶಿವನಿಗೆ ಅಭಿಷೇಕ ಮಾಡಿಸೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ಸತ್ತವರು ಕೆಲವರು ಬಂದು ನಿಮಗೆ ಬೇರೆ ಯಾರೋ ಇರ್ತಾರೆ, ಅವರು ಬಂದು ನಿಮಗೆ ಕಾಣಿಸ್ಕೊಂಡಾಗ ಅವರಿಗೆ ನೀವೇನಾದರೂ ಸಾಲ ಕೊಡಬೇಕಾದ್ರೆ, ಅವ್ರಿಗೇನಾದರೂ ಆಶ್ವಾಸನೆ ಕೊಟ್ಟಿದ್ದರೆ, ಅವ್ರ ದುಡ್ಡನ್ನು ನೀವು ಕಬಳಿಸಿದರೆ, ಆವಾಗ ಅವರು ನಿಮ್ಮ ಕನಸಲ್ಲಿ ಬಂದು ಅದು ಕಾಣಿಸ್ಕೊಂಡಾಗ ಆ ತಕ್ಷಣವೇ ಅವರ ಕುಟುಂಬ ವರ್ಗದವರು ಯಾರಾದರೂ ಇದ್ದರೆ ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಹಣ ಅಥವಾ ಅವ್ರದ್ದೇನಾದರೂ ದ್ರವ್ಯ ಇದ್ದರೆ ಅದನ್ನು ಕೊಟ್ಟುಬಿಡಿ. ಅವ್ರು ನಿಮಗೆ ಕಾಣಿಸ್ಲಿಲ್ಲ, ಅವರೆಲ್ಲೋ ದೂರ ಇದ್ದಾರೆ, ಅವ್ರ ಸಂಬಂಧಿಕರು ಯಾರು ಗೊತ್ತಿಲ್ಲ ಅಂದರೆ ಅನಾಥಾಲಯಕ್ಕೆ, ವೃದ್ಧಾಶ್ರಮದಲ್ಲಿ ಅನ್ನದಾನ ಮಾಡೋದು ತುಂಬ ಒಳ್ಳೆಯದು. ಒಟ್ಟಾರೆಯಾಗಿ ಯಾವುದೇ ವ್ಯಕ್ತಿಗಳು ಕನಸಿನಲ್ಲಿ ಮರಣಿಸಿದವರು ಕಾಣಿಸಿದಾಗ ಅದಕ್ಕೊಂದು ಅರ್ಥ ಇರುತ್ತೆ. ಎಲ್ಲವೂ ನಂಬಿಕೆಯ ಆಧಾರ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.